ನಮ್ಮ ಗುಡಿಗ ಕೆಂದ ತುಂಡೆ ಕಾರುತ್ತದೆ ನಮ್ಮ ಗುಡಿಗ ನಂಬಿದವರಿಗೆ ವರವ ಕೊಡುವ ನಮ್ಮ ಗುಡಿಗ ಅಧರ್ಮವನ್ನು ಕಂಡನೊಡನೆ ತಾನು ತುಳಿಯುವ ಆದಷ್ಟು ಬೇಗ ಕರಿಮಣಿ ತಗೊಂಡು ಬಾ ಹೋಗು. ಜೀವ ಇರುವಾಗಲೇ ಮುಖ್ಯಲಿರು ಕರಿಮಣಿ ತೆಗೆದುಕೊಂಡಿದ್ದಾನೆ. ನಿನ್ನ ಕರಿಮಣಿ ಯಾರು ಕೇಳಿದ್ರು? ಮಹಾರಾಜರು ಸಿದ್ಧಪಡಿಸಿರುವ ಕರಿಮಣಿ ಬೇಗ ತಗೊಂಡು ಬಾ. ನಾನು ತಿಳ್ಕೊಂಡು ಬಾ ಬೇಗ. ಇಲ್ಲಿರುವ ಎಲ್ಲ ಮದುವೆಯಾದ ಗಂಡಸರಿಗೆ ಒಂದು ಕಿವಿ ಮಾತು, ಯಾವ ಕಾರಣಕ್ಕೂ ನೀವು ಮದುವೆಗೆ ಹೋಗುವುದಾದ್ರೆ ನಿಮ್ಮ ಹೆಂಡತಿಯ ಮನೆಯಲ್ಲೇ. ಯಾಕೆ ಯಾರೂ ಬರ್ಲಿಕ್ಕೆ ಮನಸ್ಸು ಮಾಡುವುದಿಲ್ಲ? ನಂಗೆ ಗೊತ್ತಿತ್ತು, ಇವತ್ತಿನ ಕಾಲದಲ್ಲಿ ತೀರ ಹುಟ್ಟ ಹೆಣ್ಮಕ್ಳು ನೋಡ್ಲಿಕ್ಕೆ ಸಿಕ್ಕುವುದು ಬಹಳ ಕಡಿಮೆ. ಈಗ ಹೊಸದೆಲ್ಲ ಪ್ರಾರಂಭ ಆಗಿದೆಯಲ್ಲ, ಕಾಲಿಗೆರಡು ವಾದ್ಯದ ಚೀಲ ಕೊಳಿಸಿಕೊಳ್ಳುವುದು, ಕೇಶವನ್ನೆಲ್ಲ ಮುಂದನ ಮಾಡಿಕೊಳ್ಳುವುದು, ಚುಟಿಗೆ ಕೆಂಪು ರಂಗು ಬೆಳೆದುಕೊಂಡು ಎತ್ತರದ
ಹಣ ನಿಮ್ಮಲ್ಲೂ ಉಂಟು, ಅದು ಅಭಿನಯ. ಅಕ್ಷರ ಎಂದಾದ್ರೂ ಅಕ್ಷರ ಬರುತ್ತೆ. ನಿಜವಾಗಿಯೂ ಹೆಣ್ಣೆರಿಬೇಕಾದದ್ದು ಹೀಗಲ್ಲ. ಹೆಣ್ಣಂದರೆ ಹೇಗಿರಬೇಕು? ಲಕ್ಷಣವಾಗಿ ಸೀರೆಯನ್ನುಟ್ಟು, ಹಣೆಗೊಂದು ಸಿಂಧೂರ ತಿಲಕವನ್ನಿಟ್ಟು, ಜಡೆಗೆ ಮಲ್ಲಿಗೆ ಹೂವನ್ನು ತೊಟ್ಟು, ಕೈಗೆ ಕೈಬಳೆಯನ್ನಿಟ್ಟು, ಕಾಲ್ಗೆ ಕಾಲ್ಗೆಜ್ಜೆಯನ್ನು ತೊಟ್ಟು, ಮೈ ತುಂಬ ಬಟ್ಟೆಯನ್ನು ಹಾಕಿ ನಡೆದುಕೊಂಡು ಬರ್ತಾ ಇದ್ರೆ ಸನಾತನವಾದ ನಮ್ಮ ಹಿಂದೂ ಸಂಸ್ಕೃತಿಯನ್ನು ಪ್ರತಿಬಿಂಬಿಸಲು ಈ ಭಾರತದ ಮಣ್ಣಿನಲ್ಲಿ ಹುಟ್ಟಿರುವ ಹೆಣ್ಣಾಗಿ ಹೆಣ್ಣನ್ನು ಕಂಡಾಕ್ಷಣ ಎರಡು ಕೈಯನ್ನು ಮುಗಿದು ಗೌರವ ಕೊಡುವ ಹಾಗಿರಬೇಕು. ಅಂತಹ ಸುಸಂಸ್ಕೃತ ಹೆಣ್ಣು ಮಕ್ಕಳನ್ನು ನೋಡಬೇಕಾದ್ರೆ ದೇವರೇ, ಮನೆ ಮಾಡಬಾರದು, ಓಡಾಡಬೇಡಿ, ನಿಮ್ದೊಂದು ಗಂಡದ ಹಕ್ಕಿ ಬಾಕಿ ಉಂಟು, ಈ ಮೂಕು ಶಬ್ದ ನಿಮ್ದೇ ಗೊತ್ತುಂಟು, ನಿಜವಾಗಿ ಇವತ್ತಿನ ಮಕ್ಕಳಿಗೆ ನಾವು ನೀಡಬೇಕಾದದ್ದು ಈ ಜಂಗಮವಾಣಿ ಎನ್ನುವಂತ ಉಪಯೋಗಕ್ಕೆ ಬಾರದ ವಸ್ತುವನ್ನಲ್ಲ. ಇವತ್ತು ನೀಡಬೇಕು ಯಾವುದನ್ನ? ಹಿಂದೂ ಧರ್ಮದ ಪವಿತ್ರ ಗ್ರಂಥಗಳಾದಂತಹ ರಾಮಾಯಣ, ಮಹಾಭಾರತ, ಭಗವದ್ಗೀತೆಗಳಂತಹ ಪುರಾಣ ಪುಸ್ತಕಗಳನ್ನ ನಮ್ಮ ಮಕ್ಕಳಿಗೆ ನಾವು ನೀಡಬೇಕು. ಈ ಜಂಗಮವಾಣಿ ಎನ್ನುವಂತ ಉಪಕರಣ ಏನು ಹೇಳ್ತದೆ? ನನ್ನನ್ನು ದಿವಸಕ್ಕೆ ತಲೆ ತಗ್ಗಿಸಿಕೊಂಡು ತಿಂತಾ ಇರು, ನಿನ್ನನ್ನು ಸಮಾಜದಲ್ಲಿ ತಲೆ ತಗ್ಗಿಸಿಕೊಂಡೇ ತಿರುಗುವಂತೆ ಮಾಡ್ತೇನೆ ಅಂತ ಹೇಳುವುದು ಈ ಜಂಗಮವಾಣಿ ಎನ್ನುವಂತ ಉಪಕರಣ. ಅದೇ ನಮ್ಮ ಹಿಂದೂ ಧರ್ಮದ ಪವಿತ್ರ ಗ್ರಂಥಗಳು ಏನನ್ನ ಹೇಳ್ತವೆ? ನನ್ನನ್ನು ನಿಷ್ಠೆಯಿಂದ ತಲೆ ತಗ್ಗಿಸಿಕೊಂಡು ಓದು, ನಿನ್ನನ್ನು ಸಮಾಜದಲ್ಲಿ ತಲೆ ಎತ್ತಿ ತಿರುಗುವಂತೆ ಮಾಡ್ತೇನೆ ಅಂತ ಹೇಳುವುದು ನಮ್ಮ ಶ್ರೇಷ್ಠ ಗ್ರಂಥಗಳು. ನೀವು ಇಟ್ಕೊಳ್ಳಿ ಅಣ್ಣ, ನೀವು ಇಟ್ಕೊಳ್ಳಿ. ಮಗನ ಹೇತುನ ಗಂಟೆ ಬದ್ಧಾಣಿ ಶುಭಗೆ ಸಂಜೀವನ ಶರದಂಶ ಕೊಟ್ಟು ಕಾರ್ಯಕ್ರಮ. ಹಾಗಂತೂ ಪಾಪ ಯಾವ ಹೆಂಗಸರು ಮೇಲೆ ಬರಲಿಕ್ಕೆ ನಾಚಿಕೆ ಪಟ್ಕೊಂಡ್ರು. ಗಂಡಸರು ಎಷ್ಟು ಮಂದಿ ಇಲ್ಲಿ ಒಟ್ಟಾಗಿದ್ದಾರೆ, ಗಂಡಸರ ಶಕ್ತಿ ಏನೆನ್ನುವುದನ್ನು ತೋರಿಸಲಿಕ್ಕೆ ನಿಮಗೆಲ್ಲ ಸುವರ್ಣ ಅವಕಾಶ ಉಂಟು. ನೋಡಿ, ನೂತನ ವಧುವರರಿಗೆ ಉಡುಗೊರೆ ಕೊಡುವುದಿದ್ರೆ ಒಬ್ಬೊಬ್ಬರೇ ಬಂದು ನಮ್ಮ ಕೈಯಲ್ಲಿ ಗಂಡಸರಿಗೆ ಎಷ್ಟು ಒತ್ತಟ್ಟು ಉಂಟು ಅಂದ್ರೆ ಬ್ರಾಹ್ಮಣರೇ ಒಂದು ಉಡುಗೊರೆ ಕೊಡಬೇಕು. ಗೊತ್ತದಲ್ಲ, ಅವ ಹೊಡಿತೇನೆ, ನಂಗೆ ಗೊತ್ತಾಯ್ತು. ಈಗ ನಾವು ಕೊಟ್ಟದಿಲ್ಲ, ತಗೊಂಡೋದದ್ದು ಹೆಚ್ಚು, ಆದ್ರೆ ಸಂಪ್ರದಾಯ ಬೆಳೆಯಲಿಕ್ಕಿಲ್ಲಲ್ಲ. ಹಾಗಾಗಿ ಇದು ನಮ್ಮ ಅಜ್ಜನಿಗೆ ಜೇಡ ಸೋಮ ಎನ್ನುವ ಕೊಟ್ಟಂತ ಬಟ್ಟೆ, ಇದಕ್ಕುಂಟು 28 ಹೊಟ್ಟೆ, ಇದೆಲ್ಲ ಅವರಿಗೆ ಕೊಟ್ಟು ಕೆಟ್ಟೆ. ಹಾಗಾಗಿ ಪುರೋಹಿತರ ಕೊರಳಿಂದ ವಧುವಿನ ಕೊರಳಿಗೆ, ವಧುವಿನ ಕೊರಳಿಂದ ವರನ ಕೊರಳಿಗೆ, ಮತ್ತೆ ವಧುವಿನ ಕೊರಳಿಗೆ, ಮತ್ತೆ ಪುನಃ ಕಮ್ಮನ ಕೊರಳಿಗೆ, ಮತ್ತೆ ಭಟ್ರ ಸ್ವಂತಕ್ಕೆ ತಗೊಂಡು ಹೋಗಾಯ್ತು. ಆಯ್ತಲ್ಲ, ಬೇಕಾದ ಭೋಜನ ವ್ಯವಸ್ಥೆ, ಭೋಜನ ಉಂಟು, ಹೋಗಿ ನಿನ್ನನ್ನು ಮದುವೆ ಮಾಡಿಸ್ಕೊಳ್ಳೋದು ಯಾಕೆ ಗೊತ್ತಾ? ನೀನು ಅಲ್ವೇ, ನಿನ್ನ ಸಂಸಾರ ಯಾರಿಗೆ ಬೇಕು? ನಿನ್ನ ಸಂಸಾರ ಸರ್ವನಾಶ ಆಗಬೇಕು. ಬೇರೊಬ್ಬರ ಮಗನ ಮದುವೆ ಆಗಬಾರ್ದು, ಅವರ ಬಲನಿಗೆ ಸೇರಬಾರ್ದು. ನೀವು ದುರ್ಬಲರಾಗಬೇಕಿರುವ ಕಾರಣಕ್ಕೋಸ್ಕರವಾಗಿ
ಹೇಳಿಕೊಟ್ಟಿದ್ದನ್ನೆಲ್ಲ ಸರಿಯಾಗಿ ನೆನಪಿಟ್ಟುಕೊಂಡಿದ್ದಿ. ಹೌದು, ನಿಮ್ಮ ಮಗ ಅಲ್ವಾ? ಅಮ್ಮ, ಇವತ್ತು ವಿಶೇಷ ಏನು ಕೇಳ್ತೀರಾ? ಎಂದಿನಂತೆ ಮನದ ಬೇಸರವನ್ನು ಕೈಯಲೋಸುಗಳಾಗಿ ಗೆಳೆಯರೊಂದಿಗೆ ಆಟಕ್ಕೆ ಹೋದೆ. ಆಟವನ್ನು ಆಡಿದೆ. ಆಟ ಅಂದ್ರೆ ಕೇಳ್ಬೇಕಾ? ಎಲ್ಲ ಆಟದಲ್ಲೂ ಗೆದ್ದದ್ದು ಯಾರು ಹೇಳಿ? ಗೆಲ್ಲುವ ಹಾಗೆ ನನ್ನ ಮಗುವನ್ನು ನಾನು ಸಾಕಿದವಳು, ನೀನೇನ್ ಮಾಡಿದೆ? ನಾನು ಗೆದ್ದದ್ದು ಹೌದು, ಆದ್ರೆ ನನ್ನ ಜೊತೆಗಿರುವಂತಹ ಸಹಪಾಠಿಗಳೆಲ್ಲರೂ ನನ್ನ ನೋಡಿ ಅಸೂಯೆ ಪಟ್ಟುಕೊಂಡ್ರು. ಹೌದಾ? ಅಸೂಯೆ ಪಟ್ಟವ್ರು ಹೇಳಿದ್ದೇನೆ ಗೊತ್ತುಂಟಾ? ಮಾನಸ, ಇಲ್ಲಿ ಸೂರ್ಯ ಪ್ರಶ್ನೆ ಮಾಡಿದ್ರೆ ನಾವು ಜೀವನದಲ್ಲಿ ಆಟದಲ್ಲಿ ಗೆಲ್ಲಿಕ್ಕಾಗಲ್ಲ ಅಂತ ಹೇಳಿ ಆಟದಲ್ಲಿ ಗೆದ್ದಿದ್ದೆ, ಜೀವನದ ಆಟದಲ್ಲಿ ಗೆಲ್ಲಿಲ್ಲ ಅಂತ ಹೇಳಿ. ಜೀವನದ ಆಟ ಅಂದ್ರೆ ಏನು ಅಂತ ಪ್ರಶ್ನೆ ಮಾಡ್ಬೇಕಾಗಿ ಪೂರ್ವ ಪ್ರಶ್ನೆಯನ್ನು ಮಾಡಿದೆ. ಜೀವನದ ಆಟ ಅಂತ ಹೇಳಿದ್ರೆ ಏನು? ಆಗ ಅವ್ರು ಹೇಳಿದ್ರು, ನಮಗೆಲ್ಲರಿಗೂ ಅಪ್ಪ ಇದ್ದಾರೆ, ಅಪ್ಪ ಇವರೇ ಎನ್ನುವುದಾಗಿ ಸೂಚಿಸ್ತೇವೆ. ಸರಿ, ಪ್ರಶ್ನೆ ಮಾಡಿದ್ರೆ ನಿನಗೆ ಅಪ್ಪ ಯಾರು ಎನ್ನುವುದಾಗಿ ಗೊತ್ತುಂಟೇನು? ಅಪ್ಪ ಇಲ್ಲಿ ಹುಟ್ಟಿಕೊಂಡವ್ರು ನೀನು ಅಂತ ಹೇಳಿದ್ರು. ಹಾಗೆಲ್ಲ ಕೇಳಿದ್ರ ಹುಡುಗರು? ಹಾಗೆ ಕೇಳಿದ್ರು. ಅನ್ನೋದಕ್ಕೆ ಎಷ್ಟು ಬೇಸರ ಆಯ್ತಮ್ಮ, ಇದುವರೆಗೆ ಇಷ್ಟು ಬೇಸರ ಯಾವತ್ತೂ ಆಗುತ್ತಿಲ್ಲ. ಹಾಗಂತ ನಾ ಹುಟ್ಟಿದಾಗಲೇ ಇವರೇ ನಿಮ್ಮ ಅಪ್ಪ ಎನ್ನುವ ಹಾಗೆ ನೀವು ಕೈ ಎತ್ತಿ ತೋರಿಸ್ಬೇಕಿತ್ತು. ಹಾಗೆ ನನ್ನ ಬುದ್ಧಿ ಬೆಳವಣಿಗೆ ಆಯ್ತು. ಆದ್ರೆ ನೀವು ಅಪ್ಪ ಯಾರು ಅಂತ ಸತ್ಯವನ್ನು ಹೇಳಿಲ್ಲ. ಬುದ್ಧಿ ತಿರುಗ ಮೊದಲೇ ಹೇಳಬೇಕಿತ್ತು. ಆದ್ರೆ ಇವತ್ತು ಹೇಳಿಕೊಡ್ತೇನೆ, ನಿನ್ ಕಾಲು ಹಿಡ್ಕೊಳ್ತೇನೆ. ಅಮ್ಮ, ಹಾಗೆಲ್ಲ ಮಾಡುದು ಬೇಡ, ಹೇಳ್ತೇನೆ ನಾನು. ಹೇಳುವ ಕಾಲ ಸನ್ನಿಹಿತವಾಗಿದೆ ಮಗನೇ. ಹೇಳುವಂತಹ ಆ ವ್ಯವಧಾನವೂ ನಿನಗೆ ಈ ಸಂದರ್ಭ ಇದೆ. ಕುಮಾರ, ನೀನು ರಾಜಕುಟುಂಬ
ಇದ್ದೀರಲ್ಲ. ನಾನು ಹೌದು, ಅಜಪುರದ ರಾಜಕುಮಾರ ಮಧುರ ಅವರಿಗೆ ನಾನು ಹೆಂಡತಿ, ಅಂದ್ರೆ ಅವರ ಮಗ ನೀನು. ನನ್ನ ಅಪ್ಪ ಹಾಗಿದ್ರೆ ರಾಜಕುಮಾರನ, ಅಪ್ಪ ರಾಜಕುಮಾರ, ಮಗ ಯುವರಾಜ. ನಾ ಯುವರಾಜ. ಹೌದು, ನಾ ಯುವರಾಜ. ಅನಿವಾರ್ಯ ಕಾರಣದಿಂದ ರಾಜ ಕುಟುಂಬವನ್ನು ಬಿಟ್ಟು ಬದುಕುವಂತಹ ಸ್ಥಿತಿ ನನಗೆ ಎದುರಾಗಿದೆ. ಈ ಕೃಷಿಕರ ಮನೆಯಲ್ಲಿ ನನಗೆ ಆಶ್ರಯ ಸಿಕ್ಕಿದೆ. ಇಲ್ಲಿಯೇ ನಿನ್ನನ್ನು ಪಡೆದವಳು. ಕಾಲ ಬಂದಾಗ ನಿಮ್ಮ ಮೊಬೈಲ್ ನಾನು ಸಂಧಿಸ್ತೇನೆ. ಅಲ್ಲಿಯವರೆಗೆ ತಾಳ್ಮೆಯಿಂದ ಇದ್ದಿರಬೇಕು. ಅಶಿವಯ್ಯ, ಅಯ್ಯೋ ಎಲ್ಲರೊಂದಾಗಿ ಬಂದು ಪದಮೂಲದಲ್ಲಿ ಬಿದ್ದು ಬೇಡಿಕೊಳ್ತಾ ಇದ್ದೀನಿ, ಕಾಪಾಡಬೇಕು, ಸಲಹ ಬೇಕು ಎನ್ನುವ ಹಾಗೆ. ಕೈಲಾಸದಿಂದ ಲರಿಗಿಟ್ಟು ಬಂದವರು ನಾವು ನಡೆಯುವಂತಹ ಕಾಲಕ್ಕೆ ನಿನ್ನ ತಂದೆಯಾಗಿರುವ